So good morning, dear students. So in previous class we have studied about we are starting with the chapter physical world. Okay, so physical in this physical world we have studied about what is meant by science, then the branches of science, what is meant by physics, and this main branches of physics. So that we have studied. So after that, what is the scope of this physics? So why we have to study physics? So that all we have studied. Okay, so now today we are going to study about the fundamental forces in nature. So what is this meaning fundamental? So fundamental andre ಏನು? So fundamental ಅಂತ ಹೇಳಿದ್ರೆ it is nothing but the basic ಅಂತ. So there are certain forces which will act as a basic force for us. So basic needs ಅಂತ ಹೇಳ್ತೀವ ನಾವು. So basic needs ಅಂತ ಕೇಳಿದ್ರೆ so you can text there what are the basic needs for the living. ಸೊ ನಾವು ಬದುಕಬೇಕು ಅಂತ ಹೇಳಿದ್ರೆ ವಾಟ್ ಆರ್ ದಿ ಬೇಸಿಕ್ ನೀಡ್ಸ್ ಸರಿನಾ. ಸೊ ಬದುಕಬೇಕು ನಮ್ಗೆ ಏನೇನ್ ಬೇಕು? ಸೊ ವಿ ನೀಡ್ ವಾಟರ್, ಸೊ ಏರ್, ಸರಿನಾ. ಸೊ ಅದೇ ಆಕ್ಸಿಜನ್ ಇವೆಲ್ಲ ಹೇಳ್ತೀವ, ಶೆಲ್ಟರ್ ಬೇಕು. ಸೊ ಆಲ್ ರೈಟ್ ಸರ್, ಓಕೆ. Ambika, I will explain later. So black body radiation, okay, it is a huge concept. So name itself indicates it's a small and then we answer the black body radiation, but it is huge concept. So I will tell you. So only later at the end of this chapter I will give the clarification about that. So fundamental, or this is also called as the now basic anta ನಾವು ಅದನ್ನ ಕರಿತೀವಿ, ಸರಿನಾ. Fundamental or basic. So what is the basic needs for us? So ನಮಗೆ basic needs ಅಂತ ಹೇಳಿದ್ರೆ we will tell the water is the basic need ಅಲ್ವಾ. ವಾಟರ್ ಬೇಕು, ನಮ್ಗೆ ಏನ್ ಬೇಕು? ವಾಟರ್ ಬೇಕು, and we need food ಬೇಕು, and we need shelter, ಸರಿನಾ. ಸೊ ಇವೆಲ್ಲ ನಾವೇನ್ ಹೇಳ್ತೀವಿ? ಬೇಸಿಕ್ ನೀಡ್ಸ್ ಅಂತ ನಾವು ಅದನ್ನ ಕರಿತೀವಿ. ಅದೇ ರೀತಿ ನಾನು ಸೈನ್ಸ್ ಅಂತ ತಗೊಂಡಾಗ there are certain forces so that will act as a basic forces in nature ಅಂತ ನಾವು ಅದನ್ನ ಕರಿತೀವಿ. ಓಕೆ, ಫಂಡಮೆಂಟಲ್ ಆರ್ ದಿ ಬೇಸಿಕ್ ಫೋರ್ಸಸ್ ಇನ್ ನೇಚರ್. ಸೊ ಯಾವ್ದಾದ್ರು ಫಂಡಮೆಂಟಲ್ ಫೋರ್ಸಸ್? ಸೊ ದೇ ಆರ್ ನಥಿಂಗ್ ಬಟ್ ದಿ ಗ್ರಾವಿಟೇಷನಲ್ ಫೋರ್ಸ್, electromagnetic force, strong nuclear force and the weak nuclear force ಅಂತ ನನಗೆ 4 types of force ನನಗೆ ಸಿಗುತ್ತೆ. ಓಕೆನಾ. ಸೊ ಇವೇನ್ ಬೇಸಿಕ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್? ಸೊ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ವಿದೌಟ್ ದಿಸ್ ಫೋರ್ಸಸ್, ಇವು 4 ಫೋರ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ ಡೇ ಟು ಡೇ ಲೈಫ್ ಅಲ್ಲಿ ಆಗ್ತಾ ಇರೋದು ಅಥವಾ ನೀವು ಹೊರಗಡೆ ನೋಡ್ತಾ ಇರೋದು ಅವೆಲ್ಲ ದೇ ವಿಲ್ ನಾಟ್ ಎಕ್ಸಿಸ್ಟ್ ಇನ್ ನೇಚರ್. Therefore these forces are said to be the fundamental or basic forces ಅಂತ ನಾವು ಅದನ್ನ ಕರಿತೀವಿ, ಆಯ್ತಾ. So important 2 marks ಗೆ every year there will be one questions from this concept. ಈ ಚಾಪ್ಟರ್ ಇಂದ 100% ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಮೆನ್ಷನ್ ದಿ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಯಾವ್ದಾರ ಒಂದು 2 ನೀವು ಬರೀರಿ ಅಂತ ಕೇಳ್ತಾರೆ. So you can write the gravitational force, electromagnetic force, strong nuclear force and the weak nuclear force ಅಂತ ನಾವು ಬರೀತೀವಿ. ಓಕೆ, ಇಲ್ಲಿ ಫಿಗರ್ ಅಲ್ಲಿ ನಾವು ಹೇಳ್ತಾ ಇದೀವಿ ದಿಸ್ ಇಸ್ ನಥಿಂಗ್ ಬಟ್ ದಿ ಸ್ಟ್ರಾಂಗ್ ಫೋರ್ಸ್ ಬೈಂಡ್ಸ್ ದಿ ನ್ಯೂಕ್ಲಿಯಸ್ ಅಂತ ನಾವು ಅದನ್ನ ಹೇಳಿದೀವಿ. ಇಲ್ಲಿ ಯಾವ ಫೋರ್ಸ್ ಇರುತ್ತೆ? ದಿಸ್ ಇಸ್ ನಥಿಂಗ್ ಬಟ್ ದಿ ಸ್ಟ್ರಾಂಗ್ ನನಗೆ ಸಿಗ್ತಾ ಇರುತ್ತೆ. ಅಂಡ್ ದಿ electromagnetic force ದಿ ಬೈಂಡ್ಸ್ ಅಟಮ್ಸ್ ಅಂತ ಹೇಳಿದ್ದಾರೆ. ಸೊ ಅಟಮ್ಸ್ ಒಳಗೆ ಏನಿರುತ್ತೆ ಅನ್ನೋದು ನಾವು ಅಲ್ಲಿ ಕಲಿತೀವಿ. ಸೊ ಅದರಲ್ಲಿ ನಾವು ತಗೊಳ್ತಾ ಇದೀವಿ ಇಟ್ ಇಸ್ ಕಾಲ್ಡ್ ಆಸ್ electromagnetic force ಅಂತ ಕರಿತೀವಿ. ಅಂಡ್ ದಿ ವೀಕ್ ಫೋರ್ಸ್ ಇನ್ ರೇಡಿಯೋಆಕ್ಟಿವ್ ಡಿಕೆ. ಸೊ ವಾಟ್ ಇಸ್ ದಿಸ್ ರೇಡಿಯೋಆಕ್ಟಿವ್ ಡಿಕೆ ಅನ್ನೋದನ್ನ ನಾವು ಓದ್ತೀವಿ. ಗ್ರಾವಿಟೇಷನಲ್ ಫೋರ್ಸ್ ವಿಚ್ ಬೈಂಡ್ಸ್ ದಿ ಸೋಲಾರ್ ಸಿಸ್ಟಮ್. ಸೊ ಸೋಲಾರ್ ಸಿಸ್ಟಮ್ ಒಳಗೆ ಇರೋ ಪ್ಲಾನೆಟ್ಸ್ ಗಳನ್ನ ಸನ್ ಅನ್ನ ಏನ್ ಮಾಡ್ತಿದೆ? ಬೈಂಡ್ ಮಾಡ್ತಾ ಇದೆ. ದಟ್ ಫೋರ್ಸ್ ಇಸ್ ನಥಿಂಗ್ ಬಟ್ ದಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವು ಅದನ್ನ ಕರಿತೀವಿ, ಸರಿನಾ. ಗೊತ್ತಾಗ್ತಿದೆನಾ? ದಿ ಫಂಡಮೆಂಟಲ್ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಬೇಸಿಕ್. ವಿತೌಟ್ ದಿಸ್ ಫೋರ್ಸಸ್ ವಿ ಕ್ಯಾನಾಟ್ ಎಕ್ಸ್ಪ್ಲೈನ್ ಎನಿ ಫಿನಾಮಿನನ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದಿ ನೇಚರ್. ನೇಚರ್ ಅಲ್ಲಿ ಕಾಣ್ತಾ ಇರೋ ಫಿನಾಮಿನನ್ಸ್ ಗಳನ್ನ ನಾವೇನ್ ಮಾಡೋಕ್ಕಾಗಲ್ಲ. ಈ ಫೋರ್ಸ್ ಅನ್ನ ಫೋರ್ಸ್ ಇಲ್ಲ ಅಂತ ಹೇಳಿದ್ರೆ ವಿ ಕ್ಯಾನಾಟ್ ಎಕ್ಸ್ಪ್ಲೈನ್ ದೋಸ್ ಫಿನಾಮಿನನ್ಸ್ ಪ್ರೆಸೆಂಟ್ ಇನ್ ನೇಚರ್. Mainly there are 4 fundamental forces in nature: gravitational force, electromagnetic force, strong nuclear force and the weak nuclear force ಅಂತ ನನಗೆ 4 types ಇದೆ. ಈಗ ಏನ್ ಮಾಡ್ಬೇಕು? we are going to study these in detail. ಇದನ್ನ ನಾವು ಡೀಟೇಲ್ ಆಗಿ ಓದ್ತಾ ಹೋಗ್ತೀವಿ. ಓಕೆ, the first one, the first is the gravitational force. ಸೊ ಏನಿದು? what is this gravitational force? ಸೊ ಗ್ರಾವಿಟೇಷನ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಒಂದು ಗೊತ್ತಾಗ್ಬಿಡುತ್ತೆ. ಸೊ ಗ್ರಾವಿಟೇಷನಲ್ ಫೋರ್ಸ್ ಅಂತ ನೀವು ಅದನ್ನ ಕೇಳಿರ್ತೀರಾ. The force between any two particle or any two object which have masses. ಎರಡು ಆಬ್ಜೆಕ್ಟ್ ಇದೆ, ಅದ್ರ ಮಿಡ್ಲ್ ಅಲ್ಲಿ ನನಗೆ ಮಾಸ್ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ as ನಮಗೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವು ಅದನ್ನ ಕರಿತೀವಿ. ಗ್ರಾವಿಟೇಷನಲ್ ಫೋರ್ಸ್ ಇಸ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ any two object by virtue of their masses.
ಸೊ ಅದ್ರ ಮಾಸ್ ಇಂದ ನನಗೆ ಬರ್ತಾ ಇರೋ ಫೋರ್ಸ್ ಅನ್ನು ಏನ್ ಕರಿತೀನಿ, ದಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಅದನ್ನ ನಾನು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಸೊ ಐ ಹ್ಯಾವ್ ಮಾಸ್. ಸೊ ನಿಮ್ಗೂ ಏನಿದೆ, ಸರ್ಟನ್ ಮಾಸ್ ಇದೆ, ಸರಿನಾ? ನೀವು ಅರ್ತ್ ಸರ್ಫೇಸ್ ಇಂದ ಜಂಪ್ ಮಾಡ್ತೀರಾ, ಜಂಪ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ಅಗೇನ್ ಯು ಆರ್ ಗೋಯಿಂಗ್ ಟು ಕಮ್ ಲ್ಯಾಂಡ್ ಆನ್ ದಿ ಅರ್ತ್. ಸೊ ಅರ್ತ್ ಮೇಲೆ ಏನಾಗ್ತದೆ, ಲ್ಯಾಂಡ್ ಆಗ್ತಿದ್ದೀರಾ. ದಟ್ ಈಸ್ ಯು ಆರ್ ಒನ್ ಬಾಡಿ ದಟ್ ಯು ಹ್ಯಾವ್ ಮಾಸ್ ಅಂಡ್ ಅರ್ತ್ ಇಸ್ ಅನದರ್ ಬಾಡಿ, ಇಟ್ ಹ್ಯಾಸ್ ಆಲ್ಸೋ ಮಾಸ್. ಸೊ ಎರಡು ಮಾಸ್ ಇರೋ ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟ್ ಇಂದ ಏನಾದ್ರೆ ನೀವು ಒಂದು ಜಂಪ್ ಮಾಡ್ತಿದ್ದೀರಾ ಮತ್ತೆ ಅಂಡ್ ಯು ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿಸ್ ಗ್ರೌಂಡ್ ಅಂತ ಹೇಳ್ತಿದೀವಿ ಅಂತಂದ್ರೆ ಇಟ್ ಇಸ್ ಆಲ್ವೇಸ್ ದಿ ಅಟ್ರಾಕ್ಟಿವ್ ಫೋರ್ಸ್ ಅಂತ ನಾವು ಕರಿತೀವಿ. ಸೊ ಅಟ್ರಾಕ್ಟಿವ್ ಗೊತ್ತಾಗತ್ತಲ್ವಾ? ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಒಂದು ನಿಮ್ಮ ಹತ್ರ ಮ್ಯಾಗ್ನೆಟ್ ಇದೆ. ಸೊ ಮ್ಯಾಗ್ನೆಟ್ ಇಸ್ ವೆರಿ ಫ್ಯಾಮಿಲಿಯರ್, ನಿಮ್ಗೆ ಎಲ್ಲರೂ ಯೂಸ್ ಮಾಡಿರ್ತೀರಾ ನೀವು. ಮ್ಯಾಗ್ನೆಟ್ ಒಳಗೆ ಒಂದು ನಾರ್ತ್ ಪೋಲ್ ಅಂತ ಇರುತ್ತೆ, ಒಂದು ಸೌತ್ ಪೋಲ್ ಅಂತ ಇರುತ್ತೆ. ಈಗ ಇನ್ನೊಂದು ಮ್ಯಾಗ್ನೆಟ್ ಅನ್ನ ನೀವು ಇಲ್ಲಿ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ಇದು ನನಗೆ ನಾರ್ತ್ ಪೋಲ್ ಆಯ್ತು, ಇದು ನನಗೆ ಸೌತ್ ಪೋಲ್. ನಾರ್ತ್ ಪೋಲ್ ಅನ್ನ ನಾರ್ತ್ ಪೋಲ್ ಹತ್ರ ನೀವು ಈಗ ತಗೊಂಡ್ ಬರ್ತಾ ಇದ್ದೀರಾ. ಇಫ್ ಯು ಆರ್ ಬ್ರಿಂಗಿಂಗ್ ಬೋತ್ ದಿ ನಾರ್ತ್ ಪೋಲ್ ಟುಗೆದರ್ ಇಟ್ ವಿಲ್ ನಾಟ್ ಅಟ್ರಾಕ್ಟ್. ಇದನ್ನ ಏನ್ ಕರಿತೀವಿ, ದಿಸ್ ಇಸ್ ಕಾಲ್ಡ್ ಆಸ್ ರಿಪಲ್ಸಿವ್ ಫೋರ್ಸ್ ಅಂತ ನಾವು ಅದನ್ನ ಕರಿತೀವಿ. ಅಂತ ಹೇಳಿದ್ರೆ ಅದು ಇನ್ನು ತಳ್ತಾ ಇರುತ್ತೆ, ರಿಪಲ್ಸ್ ಮಾಡ್ತಾ ಇರುತ್ತೆ. ಅದೇ ಇದನ್ನ ನಾವು ಇನ್ವರ್ಸ್ ಮಾಡಿ ಇಟ್ಬಿಟ್ರೆ, ಸೊ ಇದು ಸೌತ್ ಆಯ್ತು, ಇದು ನಾರ್ತ್ ಆಯ್ತು. ಹಿಯರ್ ಯು ಆರ್ ಪ್ಲೇಸಿಂಗ್ ದಿ ಸೌತ್ ಅಂಡ್ ದಿ ನಾರ್ತ್ ಅಂತ. ಸೊ ಸೌತ್ ಅಂಡ್ ದಿ ನಾರ್ತ್ ಪೋಲ್ ಅಟ್ರಾಕ್ಟ್ ಈಚ್ ಅದರ್. ಈ ಫೋರ್ಸ್ ಅನ್ನ ಏನ್ ಕರಿತೀವಿ ನಾವು, ಅಟ್ರಾಕ್ಟಿವ್ ಫೋರ್ಸ್ ಅಂತ ಕರಿತೇವೆ. ಇಲ್ಲಿ ನಾನು ನೋಡ್ತಾ ಇರೋದು ಗ್ರಾವಿಟೇಷನಲ್ ಫೋರ್ಸ್ ಏನಿದೆ, ದಿಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ಇನ್ ನೇಚರ್. ನೀವು ಜಂಪ್ ಮಾಡ್ತಾ ಇದ್ದೀರಾ, ಜಂಪ್ ಮಾಡಿ ಮತ್ತೆ ನೀವು ಅರ್ತ್ ಗೆ ಲ್ಯಾಂಡ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಅರ್ತ್ ಇಸ್ ಅಟ್ರಾಕ್ಟಿಂಗ್ ಯು. ಆದ್ರೆ ಹೇಗೆ ಅಟ್ರಾಕ್ಟ್ ಮಾಡುತ್ತೆ, ಯಾಕೆ ಹತ್ರ ಮಾಡ್ಬೇಕು ಅನ್ನೋದನ್ನ ನೀವು ಗ್ರಾವಿಟೇಷನಲ್ ಚಾಪ್ಟರ್ ನೀವು ಅದನ್ನ ಓದ್ತೀರಾ. ಓಕೆ, ನೀವು ಜಂಪ್ ಮಾಡಿದ ತಕ್ಷಣ ಅರ್ತ್ ಇಸ್ ಅಟ್ರಾಕ್ಟಿಂಗ್ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಸರ್ಟನ್ ಫೋರ್ಸ್ ಇದೆ, ದಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ನಾವು ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ತ್ ಅಂತ ನಾವು ಕರಿತೀವಿ. ಆಲ್ ದಿ ಪ್ಲಾನೆಟ್ಸ್ ವಿಲ್ ಹ್ಯಾವ್ ದಟ್ ಫೋರ್ಸ್. ಎಲ್ಲಾ ಪ್ಲಾನೆಟ್ಸ್ ಗೂ ಏನಿರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ, ಬಟ್ ಡಿಪೆಂಡ್ಸ್. ಒಂದಕ್ಕೆ ಜಾಸ್ತಿ ಇರುತ್ತೆ, ಒಂದಕ್ಕೆ ನನಗೆ ಕಡಿಮೆ ಇರುತ್ತೆ. ಸೊ ಅದು ನನಗೆ ಡಿಪೆಂಡ್ಸ್ ಆಗುತ್ತೆ. ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಫೋರ್ಸ್ ಅಂತ ನಾವು ಅದನ್ನ ಕರಿತೀವಿ. ಯೂನಿವರ್ಸಲ್. ಸೊ ಯೂನಿವರ್ಸಲ್ ಅಂತ ಹೇಳಿದ್ರೆ ಇಟ್ ಇಸ್ ಅಪ್ಲಿಕೇಬಲ್ ಥ್ರೂಔಟ್ ದಿ ಯೂನಿವರ್ಸ್ ಅಂತ. ಈಗ ನೀವಿಲ್ಲಿ ಓದ್ತಾ ಇದ್ದೀರಾ, ಯಾವ್ದು ಹರಿಹರದಲ್ಲಿ ಓದ್ತಾ ಇದ್ದೀರಾ, ಹರಿಹರದಲ್ಲಿ ಓದಿದಾಗ ನಾನು ಗ್ರಾವಿಟೇಷನಲ್ ಫೋರ್ಸ್ ಬೇರೆ ಅಂತ ಓದ್ತೀನಿ. ಬೆಂಗಳೂರಲ್ಲಿ ಹೋಗ್ತೀರಾ ಅಥವಾ ಮಂಗಳೂರು ಹೋಗ್ತೀರಾ ಅಥವಾ US ಗೆ ಹೋಗ್ತೀರಾ, ಅಲ್ಲಿ ಹೋದಾಗೆಲ್ಲ ಬೇರೆ ಬೇರೆ ನಾವು ಲಾಗಳನ್ನು ಓದಕ್ ಆಗೋದಿಲ್ಲ. ಏನಾಗ್ತಿರುತ್ತೆ, ಯೂನಿವರ್ಸಲ್ ಅಂತ ಹೇಳಿದ್ರೆ ನೀವು ಯೂನಿವರ್ಸಲ್ ಯಾವುದೇ ಪಾರ್ಟಿಗೆ ಹೋದ್ರು, ಅದು ಯಾವುದೇ ಒಂದು ಆಬ್ಜೆಕ್ಟ್ ಗೆ ನೀವು ಅದನ್ನ ಕಂಪೇರ್ ಮಾಡಿದ್ರು, ಈ ಲಾ ಏನಾಗುತ್ತೆ, ಇಟ್ ವಿಲ್ ಬಿ ಅಪ್ಲಿಕೇಬಲ್. therefore the gravitational force is always universal force. ಆಯ್ತಾ? ಯೂನಿವರ್ಸಲ್ ಎಲ್ಲಾ ಕಡೆ ನಿಮ್ಗೆ ಅದು ಸಿಗ್ತಾ ಇರುತ್ತೆ. ಇಟ್ ವಿಲ್ ಬಿ ಮ್ಯೂಚುವಲ್ ಅಟ್ರಾಕ್ಟಿವ್ ಫೋರ್ಸಸ್. ಯಾವುದೇ ಒಂದು ಆಬ್ಜೆಕ್ಟ್ ಅನ್ನು ತಗೊಂಡ್ರು, ಈ ಪೆನ್ ಅನ್ನ ತಗೊಳ್ತಾ ಇದೀನಿ, ಪೆನ್ ಅನ್ನ ಡ್ರಾಪ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಕೆಳಗಡೆ ಬೀಳುತ್ತೆ. ಅಥವಾ ನಿಮ್ಮ ಹತ್ರ ಕೈಯಲ್ಲಿ ಮೊಬೈಲ್ ಇದೆ, ಸೊ ಮೊಬೈಲ್ ಅನ್ನು ಡ್ರಾಪ್ ಮಾಡ್ತೀರಾ, ಯಾರು ಮಾಡಬೇಡಿ. ಸೊ ಮೊಬೈಲ್ ಅನ್ನ ಡ್ರಾಪ್ ಮಾಡ್ಬಿಟ್ರೆ ಏನಾಗುತ್ತೆ, ಇಟ್ ವಿಲ್ ಫಾಲ್ ಡೌನ್ ಅಲ್ವಾ? ಯಾಕೆ ಅದು ಕೆಳಗೆ ಬೀಳುತ್ತೆ, ಯಾಕೆ ಮೇಲೆ ಹೋಗೋದಿಲ್ಲ? So that is all responsible. It is called as the force is responsible. That force will be the gravitational force ಅಂತ ನಾವು ಅದನ್ನ ಕರಿತೀವಿ. It is always attractive. Just imagine ಮಾಡ್ಬೋದಲ್ವಾ, ಇದು ಅಟ್ರಾಕ್ಟಿವ್ ಇಲ್ಲ, ಓನ್ಲಿ ರಿಪಲ್ಸಿವ್ ಇದ್ಬಿಟ್ಟಿದ್ರೆ ಜಸ್ಟ್ ನೀವು ಹಾರಿದ ತಕ್ಷಣ ಹಾಗೇ ಮೇಲೆ ಹೋಗ್ಬಿಡ್ತಿದ್ರಿ. ಸೊ ನೋಡಿ ಹೇಗೆ ಸೃಷ್ಟಿಯಲ್ಲಿ ಹೇಗೆ ನಮ್ಗೆ ಕ್ರಿಯೇಟ್ ಆಗಿದೆ ನೇಚರ್ ಅಲ್ಲಿ. ಸೊ ನಾವೇನ್ ಮಾಡ್ಬೇಕು, ಜಸ್ಟ್ ಒಂದ್ ಜಂಪ್ ಮಾಡಿದ ತಕ್ಷಣ ಹಾಗೆ ಮೇಲೆ ಹೋಗೋದಿಲ್ಲ, ಯು ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್. ಹಾಗಾಗ್ಲೇಬೇಕು. ಹಾಗಾಗ್ಬೇಕು ಅಂತ ಹೇಳಿದ್ರೆ ಬೇಸಿಕ್ ಫೋರ್ಸ್ ಗಳು ಬೇಕು ನಮಗೆ, ದಟ್ ವಿಲ್ ಗ್ರಾವಿಟೇಷನಲ್ ಫೋರ್ಸ್. It depends on the masses and the distance between the object. ಸರಿನಾ? ಹೇಗೆ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು SLC ಕ್ಲಾಸ್ ಅಥವಾ 9th ಅಲ್ಲಿ ಓದಿರ್ಬೋದು, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ. ಆಯ್ತಾ? ನ್ಯೂಟನ್ಸ್ ಈಸ್ ಫೇಮಸ್, ಸೊ ಹಿ ಹ್ಯಾಸ್ ಗಿವನ್ ಸೋ ಮೆನಿ ಲಾಸ್. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ನಾವು ಅದನ್ನ ಹೇಳ್ತೇವೆ. ಸೊ ಏನಿದು ನ್ಯೂಟನ್ ಲಾ ಆಫ್ ಗ್ರಾವಿಟೇಷನ್? ಸೊ ಏನ್ ಹೇಳ್ತಾ ಇದ್ದಾರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳಿದ್ರೆ, ದಿ ಫೋರ್ಸ್ ಬಿಟ್ವೀನ್ ಎನಿ ಟು ಮಾಸಸ್ ಅಥವಾ ಎನಿ ಟು ಆಬ್ಜೆಕ್ಟ್. ಇದು ನನಗೆ ಆಬ್ಜೆಕ್ಟ್ ಎ ತಗೊಳ್ತಾ ಇದ್ದೀನಿ, ದಿಸ್ ವಿಲ್ ದಿ ಆಬ್ಜೆಕ್ಟ್ ಬಿ ಅಂತ ತಗೊಳ್ತಾ ಇದ್ದೀನಿ. ಎ ಗೆ ಮಾಸ್ ಎಷ್ಟಿದೆ, m1 ಅಂತ ಇದೆ. ಬಿ ಗೆ ಮಾಸ್ ಏನಿದೆ, m2 ಅಂತ ಇದೆ. ಎರಡನ್ನ ಏನ್ ಮಾಡಿದ್ರೆ ನಾವು ಸರ್ಟನ್ ದೂರದಲ್ಲಿ ಅದನ್ನ ಇಟ್ಟಿದ್ದೇವೆ. ಎಷ್ಟು ದೂರದಲ್ಲಿ ಇಟ್ಟಿವೆ, r ದೂರದಲ್ಲಿ ಇಟ್ಟಿದ್ದೇವೆ. ಇದಕ್ಕೆ ಏನ್ ಮಾಡ್ತಾರೆ, ನ್ಯೂಟನ್ ಗೇವ್ ದಿ ಫಾರ್ಮುಲಾ, ದಟ್ ಈಸ್ ನಥಿಂಗ್ ಬಟ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟು ಬಾಡೀಸ್ is directly proportional to product of two masses m1 into m2 divided by square of the distance between the two objects. ಅದಕ್ಕೆ ಏನಾಯ್ತು, r square ಅಂತ ನನಗೆ ಬಂತು. ಈ ಈಕ್ವೇಶನ್ ಇದೆಲ್ಲ, ಈ ಈಕ್ವೇಶನ್ ಮತ್ತೆ ನೀವು ಗ್ರಾವಿಟೇಷನ್ ಚಾಪ್ಟರ್ ಒಳಗೆ ಡೀಟೇಲ್ ಆಗಿ ಇದನ್ನ ಓದ್ತೀರಾ. ಯಾಕೆ ಇದನ್ನ ಯೂನಿವರ್ಸಲ್ ಲಾ ಅಂತ ನಾವು ಕರಿತೀವಿ ಅನ್ನೋದು ಆ ಚಾಪ್ಟರ್ ನಾವು ಓದ್ತೀವಿ. ಇದು ಒಳ್ಳೆ ನಮಗೆ ಬೇಸಿಕ್ ಗ್ರಾವಿಟೇಷನಲ್ ಫೋರ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ we have taken this. This depends on the masses and the distance of the object.
ಆಯ್ತಾ. ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಇಂಟರ್ವೀನಿಂಗ್ ಮೀಡಿಯಂ. ಸೊ ಎನಿ ಇಂಟರ್ವೀನಿಂಗ್ ಮೀಡಿಯಂ ಅಂತ ಹೇಳಿದ್ರೆ ಈಗ ಎರಡು ಆಬ್ಜೆಕ್ಟ್ ಮಿಡ್ಲ್ ಅಲ್ಲಿ ಇದೆ, ಇವೆರಡು ಆಬ್ಜೆಕ್ಟ್ ಅನ್ನು ತಗೊಂಡಿದ್ರೆ ಇಲ್ಲಿ ನನಗೆ ಏರ್ ಮೀಡಿಯಂ ಇದೆ, ಏರ್ ಮೀಡಿಯಂ ಇಂದ ಬರೆದ್ರು ನಿಮ್ಗೆ ಏನಿರುತ್ತೆ, ಯು ಆರ್ ಗೆಟಿಂಗ್ ಸೇಮ್ ಇಕ್ವೇಶನ್ ಬರುತ್ತೆ. ಅವೆರಡು ಆಬ್ಜೆಕ್ಟ್ ಅನ್ನು ನೀವೇನ್ ಮಾಡ್ತೀರಾ, ಒಂದು ವಾಟರ್ ಕಂಟೈನರ್ ಒಳಗೆ ಹಾಕ್ತಾ ಇದ್ದೀರಾ, ನೀರೊಳಗೆ ಇಡ್ತಾ ಇದ್ದೀರಾ. ಸೊ ವಾಟರ್ ಒಳಗೆ ಇಟ್ಟಾವು ಏನಾಗುತ್ತೆ, ಈಕ್ವೇಶನ್ ನನಗೆ ಚೇಂಜ್ ಆಗೋದಿಲ್ಲ, ಹೀಗೆ ಇರುತ್ತೆ. therefore it does not require any intervening medium. ಅದಕ್ಕೆ ಬೇರೆ ಏನು ಮೀಡಿಯಂಗಳು ಬೇಡ ಅನ್ನೋದು ನನಗೆ ಗೊತ್ತಾಗುತ್ತೆ. ಅಂಡ್ ದಿಸ್ ಇಸ್ ದಿ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್. ಒಂದ್ ಮಾರ್ಕ್ಸ್ ಗೆ ಗ್ಯಾರಂಟಿ ಕ್ವಶನ್ ಕೇಳ್ತಿರ್ತಾನೆ, ತುಂಬಾ ಸತಿ ಕೇಳಿದಾನೆ. ನೇಮ್ ದಿ ವೀಕೆಸ್ಟ್ ಅಂಡ್ ದಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ ಕರೀತಾರೆ. ವೀಕೆಸ್ಟ್ ಫೋರ್ಸ್ ಅಂತ ಹೇಳಿದ್ರೆ ದಿಸ್ ಗ್ರಾವಿಟೇಷನಲ್ ಫೋರ್ಸ್ ದಿ ವೀಕೆಸ್ಟ್ ಫೋರ್ಸ್. ಓಕೆ, ಯಾಕೆ ಇದು ವೀಕೆಸ್ಟ್ ಫೋರ್ಸ್? ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ದಿ ಮಾಸಸ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಮಾಸಸ್ ಇಲ್ಲ, ಎರಡು ಮಾಸಸ್ಗಳು ಇಲ್ಲ ಅಂತ ಹೇಳಿದ್ರೆ ಅದನ್ನ ಡಿಸ್ಟೆನ್ಸ್ ಅನ್ನು ನೀವು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀರಾ, ಈ ಡಿಸ್ಟೆನ್ಸ್ ಅನ್ನು ನೀವು ಜಾಸ್ತಿ ಮಾಡ್ತಾ ಹೋಗ್ತಿದ್ದೀರಾ, ಆರ್ ಜಾಸ್ತಿ ಮಾಡ್ತಾ ಹೋದಂಗೆ ಗ್ರಾವಿಟೇಷನಲ್ ಫೋರ್ಸ್ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಏನ್ ಕರಿತೀವಿ, ಇಟ್ ಇಸ್ ಕಾಲ್ಡ್ ಆಸ್ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ ನಾವು ಕರಿತೀವಿ. ಓಕೆ, ಗೊತ್ತಾಯ್ತಾ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿದ್ರೆ? ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ದಿ ಅಟ್ರಾಕ್ಟಿವ್ ಫೋರ್ಸ್, ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟು ಆಬ್ಜೆಕ್ಟ್ ಬೈ ವರ್ಚ್ಯೂ ಆಫ್ ದೇರ್ ಮಾಸಸ್. ಬೈ ವರ್ಚ್ಯೂ ಆಫ್ ದೇರ್ ಮಾಸಸ್ ಅಂತ ಹೇಳಿದ್ರೆ ಅದಕ್ಕಿರೋ ಮಾಸಸ್ ಇಂದ ಅಲ್ಲಿ ಮಿಡ್ಲ್ ಇರೋ ಫೋರ್ಸ್ ಅನ್ನು ಏನ್ ಕರಿತೀವಿ, ದಿಸ್ ಇಸ್ ಕಾಲ್ಡ್ ಆಸ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವು ಅದನ್ನ ಕರಿತೇವೆ. ಇಟ್ ಇಸ್ ಯೂನಿವರ್ಸಲ್ ಫೋರ್ಸ್, ಸೊ ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಆಲ್ ದಿ ಪಾರ್ಟಿಕಲ್ಸ್. ಸರಿನಾ? ಈಗ ನೀವು ಅಲ್ಲಿ ಕುತ್ಕೊಂಡಿದ್ದೀರಾ, ಸೊ ಐ ಆಮ್ ಸಿಟ್ಟಿಂಗ್ ಹಿಯರ್, ನಿಮ್ ಪಕ್ಕದಲ್ಲಿ ಇನ್ನೊಬ್ರು ಇದ್ದಾರೆ ಅಂತ ಹೇಳಿದ್ರೆ ಇಬ್ರು ಮಿಡ್ಲಲ್ಲೂ ಫೋರ್ಸ್ ಇದೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವು ಹೇಳ್ಬೋದು. ಎರಡು ಆಬ್ಜೆಕ್ಟ್ ಅನ್ನ ಇಟ್ಟಿದ್ದೀರಾ, ಮಾಸ್ ಇದೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಆಲ್ಸೋ ಅಲ್ಲೇನಿರುತ್ತೆ, ನಮಗೆ ಗ್ರಾವಿಟೇಷನಲ್ ಫೋರ್ಸ್ ನಮಗೆ ಇರುತ್ತೆ. ಸರಿ, ನಾನು ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇದ್ದೀನ? ಸೋನಲಿಗೆ ವಾಯ್ಸ್ ಬ್ರೇಕಿಂಗ್ ಅಂತೆ, ಸೊ ಆಲ್ ಬೇರೆ ಎಲ್ರಿಗೂ ಅದೇ ಪ್ರಾಬ್ಲಮ್? ಸೊ ಯು ಹ್ಯಾವ್ ಎನಿ ಪ್ರಾಬ್ಲಮ್, ಜಸ್ಟ್ ಟೆಕ್ಸ್ಟ್ ದೇರ್. ನೋ, ಸೊ ನೋ, ಎಲ್ರಿಗೂ ನೋ ಅಂತ ಬರ್ತಿದೆ. ಜಸ್ಟ್ ಸೋನಲ್, ಯು ಜಸ್ಟ್ ಚೆಕ್ ಯುವರ್ ದಿಸ್ ಒನ್ ಇಂಟರ್ನೆಟ್ ಕನೆಕ್ಷನ್. ಸೊ ಡೋಂಟ್ ಪುಟ್ ಆನ್ ಯುವರ್ ವಿಡಿಯೋ. ಸೊ ವಿಡಿಯೋನ ಆನ್ ಮಾಡಬೇಡಿ, ಜಾಸ್ತಿ ನೆಟ್ ಅನ್ನ ತಗೊಳುತ್ತೆ, ಬ್ಯಾಂಡ್ ವಿಡ್ತ್ ಜಾಸ್ತಿ ಆಗುತ್ತೆ, ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸರಿನಾ? ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟು ಬಾಡೀಸ್ ವಿಚ್ ಹಾವ್ ಮಾಸ್. ಕಂಪಲ್ಸರಿ ಅದಕ್ಕೆ ಮಾಸ್ ಇರ್ಲೇಬೇಕು, ಸರಿನಾ? ಯೂನಿವರ್ಸಲ್ ಆಗಿರುತ್ತೆ, ಇಟ್ಸ್ ಆಲ್ವೇಸ್ ಅಟ್ರಾಕ್ಟಿವ್. ಎಕ್ಸಾಂಪಲ್ ಹೇಳಿದೀನಿ, ಜಂಪ್ ಮಾಡಿದ ತಕ್ಷಣ ಯು ಆರ್ ಲ್ಯಾಂಡಿಂಗ್ ಆನ್ ಅರ್ತ್ ಗೆ ಲ್ಯಾಂಡ್ ಆಗ್ತಿದ್ದೀರಾ, ಸೊ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಅಟ್ರಾಕ್ಟಿವ್. ದಟ್ ಡಸ್ ನಾಟ್ ರಿಕ್ವೈರ್ ಎನಿ ಇಂಟರ್ವೆನಿಂಗ್ ಮೀಡಿಯಂ. ಏರ್ ಒಳಗಿಟ್ರು ಸೇಮ್ ಇರುತ್ತೆ, ವಾಟರ್ ಒಳಗೆ ಮುಳ್ಸಿಟ್ರು ಸೇಮ್ ಇರುತ್ತೆ, ಅಥವಾ ಬೇರೆ ಯಾವ್ದಾದ್ರು ಮೀಡಿಯಂ ಒಳಗಿಟ್ರು ದಿ ಗ್ರಾವಿಟೇಷನಲ್ ಫೋರ್ಸ್ ನನಗೆ ಸೇಮ್ ಇರುತ್ತೆ. ಅಂಡ್ ಇಟ್ ಇಸ್ ದಿ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್. ಈಗ 4 ಫೋರ್ಸ್ ನಾನು ಕಂಪೇರ್ ಮಾಡಿದ್ರೆ ಯಾವ್ದಪ್ಪ ವೀಕ್ ಆಗಿದೆ ಅಂತ ಹೇಳಿದ್ರೆ ದಿ ವೀಕೆಸ್ಟ್ ಫೋರ್ಸ್ ಇಸ್ nothing but it will be this gravitational force. Okay, so we'll go for second. So next is the question. So second is nothing but electromagnetic force. So ಏನಿದು electromagnetic? ಸರಿನಾ? ಈ ಫಸ್ಟ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸಸ್ ಅನ್ನ ಯು ಆರ್ ಗೋಯಿಂಗ್ ಟು ಸ್ಟಡಿ ಇಟ್ ಇನ್ ಫಸ್ಟ್ ಇಯರ್ ಸಿಲೆಬಸ್ ಓನ್ಲಿ. ಓಕೆ, ಫಸ್ಟ್ ಇಯರ್ ಚಾಪ್ಟರ್ ಒಳಗೆ ನಿಮಗೆ ಗ್ರಾವಿಟೇಷನ್ ಅಂತ ಬರುತ್ತೆ, ಅಲ್ಲಿ ನೀವು ಓದ್ತೀರಾ. ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿದ್ರೆ ಸೆಕೆಂಡ್ ಒಳಗೆ ಫಸ್ಟ್ ಚಾಪ್ಟರ್ ಒಳಗೆ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿಸ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಸರಿನಾ? ನಮಗೆ ಇಲೆಕ್ಟ್ರೋಮ್ಯಾಗ್ನೆಟ್ ಅಂತ ನೀವು ಕೇಳಿರ್ತೀರಾ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. So the force, the present which is the force which is present between the charged particle. ಯಾವ್ದಿದು ಚಾರ್ಜ್ ಪಾರ್ಟಿಕಲ್? ಒಂದು ಹೀಗೆ ಒಂದು ಬಾಡಿ ಇದೆ ಅಂತ ಅನ್ಕೋ. ನೀವು ಮನೇಲಿ ಒಂದು ಎಕ್ಸಾಂಪಲ್ ನೀವು ಮಾಡಿ ನೋಡ್ಬೋದು, ನೀವು ಓದಿರ್ಬೋದು ಹೈಸ್ಕೂಲ್ ಕ್ಲಾಸ್ ಅಲ್ಲೆಲ್ಲ. ಸೊ ಏನಿರುತ್ತೆ ಅಂತ ಹೇಳಿದ್ರೆ ಡ್ರೈ ಸಮ್ಮರ್ ಸೀಸನ್ ಒಳಗೆ ಕೂಂಬಿರುತ್ತೆ ಅದು, ಸೊ ಭಾಷಣಿಕೆ, ಅದನ್ನ ನೀವೇನ ಡ್ರೈ ಹೇರಿಗೆ ಹೀಗೆ ರಬ್ ಮಾಡ್ಬೇಕು. ಸೊ ರಬ್ ಮಾಡಿ ಪೇಪರ್ ಪೀಸ್ ಗಳಿರುತ್ತೆ, ಆ ಪೇಪರ್ ಪೀಸ್ ಅನ್ನು ನೀವು ಟಚ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಪೇಪರ್ ಪೀಸ್ ಇಟ್ ವಿಲ್ ಬಿ ಅಟ್ರಾಕ್ಟಿವ್. ಸರಿನಾ? ಯಾಕೆ ಅದು ಅಟ್ರಾಕ್ಟ್ ಆಗುತ್ತೆ? ಈಗ ನೀವು ರಬ್ ಮಾಡಿ ತೆಗ್ದಾಗ ನನಗೇನ ಚಾರ್ಜಸ್ ಗಳು ಕ್ರಿಯೇಟ್ ಆಗುತ್ತೆ, ಸರಿನಾ? ಅಥವಾ ನಾವೇನ ಸಿಲ್ಕ್ ಕ್ಲೋತ್ ಅನ್ನ ತಗೊಳ್ಳಿ ಅಂತ ಕರಿತೀವಿ. ಆ ಸಿಲ್ಕ್ ಕ್ಲೋತ್ ಅನ್ನ ತಗೊಂಡು ಒಂದು ಗ್ಲಾಸಿಗೆ ನಾವು ರಬ್ ಮಾಡಿದಾಗ, ಆಯ್ತಾ, ರಬ್ ಮಾಡಿ ಪೇಪರ್ಗೆ ನಾವು ಇಟ್ಟಾಗ ಏನಾಗುತ್ತೆ, ಇಟ್ ವಿಲ್ ಬಿ ಅಟ್ರಾಕ್ಟೆಡ್. ಅದನ್ನ ಏನ್ ಕರಿತೀವಿ ನಾವು? ಚಾರ್ಜ್ ಬಾಡಿ ಅಂತ ಕರಿತೀವಿ. ನೀವು ಮನೇಲಿ ಅದನ್ನ ಮಾಡಿ ನೋಡ್ಬೋದು, ಸರಿನಾ? ಚಾರ್ಜ್ ಬಾಡಿ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಇದನ್ನ ಸೆಕೆಂಡ್ ಇಯರ್ ಒಳಗೆ ಫಸ್ಟ್ ಚಾಪ್ಟರ್ ಒಳಗೆ ಇದನ್ನ ನಾವು ಹೋಗ್ತೀವಿ. ಸರಿನಾ? ಚಾರ್ಜಸ್ ಒಳಗೆ 2 ಟೈಪ್ಸ್ ಆಫ್ ಚಾರ್ಜಸ್ ಇರುತ್ತೆ ನನಗೆ. ಪಾಸಿಟಿವ್ ಚಾರ್ಜಸ್, ಸೊ ಹೀಗೆ ನನಗೆ ಪಾಸಿಟಿವ್, ಪಾಸಿಟಿವ್ ಚಾರ್ಜಸ್ ಅಂತ ಕರಿತೀವಿ. ಇನ್ನೊಂದು ನನಗೆ ನೆಗೆಟಿವ್ ಚಾರ್ಜಸ್. ಸೊ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ನೆಗೆಟಿವ್ ಇರ್ಲೇಬೇಕು.
ಸರಿನಾ? ಇದನ್ನ ನೀವು ಕೆಮಿಸ್ಟ್ರಿಯಲ್ಲಿ ಓದ್ಬೇಕಾದ್ರೆ ಏನ್ ಓದ್ತೀರಾ, ಅಯಾನ್ಸ್ ಅಂತ ನೀವು ಅದನ್ನ ಓದ್ತೀರಾ. ಪಾಸಿಟಿವ್ ಅಯಾನ್ಸ್ ಅಂಡ್ ದಿ ನೆಗೆಟಿವ್ ಅಯಾನ್ಸ್ ಅಂತ ನೀವು ಕೆಮಿಸ್ಟ್ರಿಯಲ್ಲಿ ಓದ್ತೀರಾ. ಫಿಸಿಕ್ಸ್ ಒಳಗೆ ಇದನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜಸ್ ಅಂಡ್ ದಿ ನೆಗೆಟಿವ್ ಚಾರ್ಜಸ್ ಅಂತ ನಾವು ಕರಿತೀವಿ. ಹೀಗೆ ಎರಡು ಚಾರ್ಜಸ್ ಅನ್ನ ನಾನು ಸೆಪರೇಟ್ ಮಾಡಿಟ್ಟಾಗ, ಫಸ್ಟ್ ಕೇಸಲ್ಲಿ ಏನಾಗಿತ್ತು, ಮಾಸ್ ಅನ್ನ ನಾನು ಸೆಪರೇಟ್ ಮಾಡಿದ್ದೆ. ಈಗೇನ್ ಮಾಡ್ತಿದ್ದೀನಿ, ಎರಡು ಚಾರ್ಜಸ್ ಗಳನ್ನ ನಾನು ಸೆಪರೇಟ್ ಮಾಡ್ತಾ ಇದ್ದೀನಿ. ಎರಡು ಪಾಸಿಟಿವ್, ಇದು ಪ್ಲಸ್ ಕ್ಯೂ, ಚಾರ್ಜ್ ಅನ್ನು ರಿಪ್ರೆಸೆಂಟ್ ಮಾಡಿ ನಾವು ಕ್ಯೂ ಅಂತ ಬರಿತೀವಿ. ಮಾಸ್ ನಾವು ಎಂ ಅಂತ ಹೇಗೆ ಬರಿತೀವೋ ಚಾರ್ಜ್ ನಾವು ಕ್ಯೂ ಅಂತ ಬರಿತೀವಿ. ಇದು ನನಗೆ ಏನಾಯ್ತು, ಮೈನಸ್ ಕ್ಯೂ ಅಂತ. ಎರಡು ನನಗೆ ಎರಡು ಪಾಸಿಟಿವ್ ಆಯ್ತು ಅಂತ ಹೇಳಿದ್ರೆ ಏನಾಯ್ತು, ರಿಪಲ್ಸಿವ್ ಫೋರ್ಸ್. ಹೇಗೆ ನಾರ್ತ್ ಪೋಲ್ ವೆನ್ ಬ್ರಾಟ್ ಟುಗೆದರ್ ದೇ ವಿಲ್ ರಿಪಲ್ಸ್ ಈಚ್ ಅದರ್. ಸರಿನಾ? ಇದೇನಾಯ್ತು, ನನಗೆ ಪಾಸಿಟಿವ್ ಆಯ್ತು, ಇದು ನನಗೆ ನೆಗೆಟಿವ್ ಆಯ್ತು. ಎರಡು ಪಾಸಿಟಿವ್ ಇದ್ದಾಗ ರಿಪಲ್ಸಿವ್ ಫೋರ್ಸ್ ಇರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಅಟ್ರಾಕ್ಟಿವ್ ಫೋರ್ಸ್. ಇದು ನನಗೆ ಅಟ್ರಾಕ್ಟಿವ್ ಆಗಿರುತ್ತೆ, ಇದು ನನಗೆ ರಿಪಲ್ಸಿವ್ ಆಗಿರುತ್ತೆ. ಸೊ ಅಟ್ರಾಕ್ಟಿವ್ ಅಂಡ್ ದಿ ರಿಪಲ್ಸಿವ್. ಓಕೆ, ದಿ ಫೋರ್ಸ್ ಬಿಟ್ವೀನ್ ದೀಸ್ ಚಾರ್ಜ್ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಆಸ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ನಾವು ಅದನ್ನ ಕರಿತೀವಿ. ಹೀಗೆ ಎರಡು ಚಾರ್ಜಸ್ ಅನ್ನ ಸರ್ಟನ್ ದೂರದಲ್ಲಿ, ಡಿ ಅನ್ನೋ ದೂರದಲ್ಲಿ ಇದ್ರೆ ನಾನೇನ್ ಮಾಡ್ಬೋದು, ಹಿಯರ್ ಆಲ್ಸೋ ಐ ಕ್ಯಾನ್ ರೈಟ್ ದಿ ಇಕ್ವೇಶನ್. ಅಗೇನ್ ಇನ್ ಸೆಕೆಂಡ್ ಇಯರ್ ಚಾಪ್ಟರ್ ಇಲ್ಲಿ ನೀವು ಓದ್ತಾ ಇದ್ದೀರಾ, ಇದನ್ನೇನ್ ಕರಿತೀವಿ ನಾವು, ಕೂಲಂಬ್ಸ್ ಲಾ ಅಂತ ಕರಿತೀವಿ. ಹೇಗೆ ನ್ಯೂಟನ್ಸ್ ಲಾ ಅಂತ ಇದೆ ಅಲ್ವಾ, ಅದೇ ರೀತಿ ನನಗೆ ಏನಿದೆ, ಕೂಲಂಬ್ಸ್ ಲಾ ಅಂತ ನಮಗೆ ಸಿಗುತ್ತೆ. ಈ ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಎಫ್ ಇಸ್ ಈಕ್ವಲ್ ಟು ಕೆ ಇಂಟು Q1 Q2 ಡಿವೈಡೆಡ್ ಬೈ ಇಟ್ ವಿಲ್ ಬಿ ಡಿ ಅಂತ ತಗೊಂಡಿದೆ ಅಂದ್ರೆ ಡಿ ಸ್ಕ್ವೇರ್ ಅಂತ ಬರುತ್ತೆ. ಸೇಮ್ ಗ್ರಾವಿಟೇಷನ್ ತರಾನೇ, ಗ್ರಾವಿಟೇಷನ್ ಏನಿತ್ತು, ಎಫ್ ಇಸ್ ಈಕ್ವಲ್ ಟು ಜಿ ಇಂಟು M1 M2 ಡಿವೈಡೆಡ್ ಬೈ ನನಗೆ ಡಿ ಸ್ಕ್ವೇರ್ ಅಂತ ಇದೆ. M1 M2 ತೆಗೆದು ಏನ್ ಬರೀಬೇಕು, Q1 Q2 ಅಂತ ಬರೀಬೇಕು. ಸೆಕೆಂಡ್ ಇಯರ್ ಅದನ್ನ ಡೀಟೇಲ್ ಆಗಿ ಓದ್ತಿರ, ಎರಡು ನಾವು ಒನ್ ಅಂಡ್ ದಿ ಸೇಮ್ ಅಂತಾನೆ ಹೇಳ್ತೀವಿ. ಸ್ವಲ್ಪ ಮಾಡಿಫಿಕೇಶನ್, ಚಾರ್ಜ್ ಅನ್ನ ತೆಗೆದು ಮಾಸ್ ಅನ್ನು ಹಾಕ್ಬಿಟ್ರೆ ಆಯ್ತು ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಇಟ್ ಮೇ ಬಿ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್. ಹೇಳಿದೆ, ಎರಡು ಪಾಸಿಟಿವ್ ಚಾರ್ಜ್ ಅಥವಾ ಎರಡು ನೆಗೆಟಿವ್ ಚಾರ್ಜ್ ಇದ್ರೆ ರಿಪಲ್ಸಿವ್ ಬರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರೆ ಯು ಆರ್ ಗೆಟಿಂಗ್ ದಿ ಅಟ್ರಾಕ್ಟಿವ್ ಫೋರ್ಸ್. ಬಟ್ ಗ್ರಾವಿಟೇಷನ್ ಒಳಗೆ ಇಟ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್. ಗ್ರಾವಿಟೇಷನ್ ಫೋರ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್. Yes, Angel, you are right. The attractive for unlike charges and repulsive for the like charges. Like ಅಂತ ಹೇಳಿದ್ರೆ ಸೇಮ್, ಪಾಸಿಟಿವ್ ನೆಗೆಟಿವ್. ಅನ್ಲೈಕ್ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಇರಬೇಕು, ಒಂದು ನೆಗೆಟಿವ್ ಇರಬೇಕು. ಹಾಗಿದ್ರೆ ಏನಾಗುತ್ತೆ, ನಮಗೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಇಟ್ಸ್ ರೇಂಜ್ ಇಸ್ ಇನ್ಫೈನೈಟ್. ಸೊ ಇನ್ಫೈನೈಟ್ ಅಂತ ಹೇಳಿದ್ರೆ ನಾಟ್ ಮೆಜರೇಬಲ್ ಅಂತ. ಓಕೆ, ಇನ್ಫೈನೈಟ್ ಅಂತ ಹೇಳಿದ್ರೆ ನಾಟ್ ಮೆಜರೇಬಲ್. ಸೊ ಎಲ್ಲಿ ತನಕ ನನಗೆ ಚಾರ್ಜಸ್ ಗಳು ಇರುತ್ತಲ್ವ ಅಲ್ಲಿ ತನಕ ನನಗೆ ಏನಾಗಿರುತ್ತೆ, ಇದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಸೊ ಇಟ್ ಡಸ್ ನಾಟ್ ರಿಕ್ವೈರ್, ಇಟ್ ರಿಕ್ವೈರ್ಸ್ ಒನ್ ಮಟೀರಿಯಲ್ ಮೀಡಿಯಂ. ಅದರೊಳಗೆ ಒಂದು ಮೀಡಿಯಂ ಇರಲೇಬೇಕು, ಏರ್ ಮೀಡಿಯಂ ಆಗಿರ್ಬೋದು, ವ್ಯಾಕ್ಯೂಮ್ ಮೀಡಿಯಂ ಆಗಿರ್ಬೇಕು, ಇರ್ಲೇಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ದಿ ಫೋರ್ಸ್ ಬಿಟ್ವೀನ್ ದಿ ಚಾರ್ಜ್ ಪಾರ್ಟಿಕಲ್ಸ್. ಸರಿನಾ? ಎರಡು ಚಾರ್ಜ್ ಪಾರ್ಟಿಕಲ್ಸ್ ಗಳು ನನಗೆ ಲೈಕ್ ಚಾರ್ಜಸ್ ಆಗಿದ್ರೆ ದೇರ್ ವಿಲ್ ಬಿ ರಿಪಲ್ಸಿವ್ ಫೋರ್ಸ್. When there are the unlike charges like positive and the negative, then there will be attractive force. Its range is infinite. ಅಂದ್ರೆ ಇನ್ಫಿನಿಟಿ ಅಂತ ಬರೀತೀವಿ. ಇನ್ಫಿನಿಟಿ ಅಂತ ಹೀಗೆ ಬರೀತೀವಿ. ಹೇಗೆ ಎಂಟು ಹೀಗಿರುತ್ತಲ್ವ, ಎಂಟನ್ನ ಹಾರಿಜಾಂಟಲ್ ಅಲ್ಲಿ ನಿಲ್ಲಿಸ್ಬಿಟ್ರೆ ಸೊ ಅದೇನಾಗುತ್ತೆ, ಇನ್ಫೈನೈಟ್ ಅಂತ ಕರಿತೀವಿ. ಅದ್ರ ರೇಂಜ್ ನನಗೆ ಇರುತ್ತೆ ಇನ್ಫೈನೈಟ್ ಅಂತ ಇರುತ್ತೆ. ಇದು ನನಗೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಸರಿನಾ? ದಿ ಫೋರ್ಸ್ ಬಿಟ್ವೀನ್ ದಿ ಚಾರ್ಜ್ ಪಾರ್ಟಿಕಲ್ ಇಸ್ ಕಾಲ್ಡ್ ಆಸ್ ದಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಸೊ ನೆಕ್ಸ್ಟ್ ಒನ್, the third one, strong nuclear force. Strong nuclear force. So strong name itself indicates that it is very very strong anta. Sarena? Strong. So ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, the strong nuclear force. Name itself indicates nuclear force ಅಂತ ಹೇಳಿದ್ರೆ it is present inside the nucleus. ಇಲ್ಲಿ ನಿಮಗೆ ಸ್ಟ್ರಕ್ಚರ್ ಕಾಣಿಸ್ತಾ ಇದೆಯಾ? This structure is nothing but it is the structure of atom. ಸರಿನಾ? ಇದನ್ನ ನಾವು atom ಅಂತ ಕರಿತೀವಿ. ಅಟಮ್ ಒಳಗೆ ಏನಿರುತ್ತೆ, ಇಲ್ಲಿ ಒಳಗಡೆ ಇದೆಲ್ಲ ಇದನ್ನೇನ್ ಕರಿತೀವಿ ನಾವು, ಇದು ಹೋಲ್ ಸಿಸ್ಟಮ್ ಹೀಗಿರೋದನ್ನ ನಾವು ನ್ಯೂಕ್ಲಿಯಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ದಿಸ್ ವಿಲ್ ಬಿ ದಿ ನ್ಯೂಕ್ಲಿಯಸ್. ಇಲ್ಲಿ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ, ಈ ಮೂವ್ಮೆಂಟ್ ಆಗ್ತಾ ಇರೋದೇನು, ಇಟ್ ಇಸ್ ನಥಿಂಗ್ ಬಟ್ ದಿ ಇಲೆಕ್ಟ್ರಾನ್. ಒಂದು ಅಟಮ್ ಅಂತ ನಾನು ತಗೊಂಡ್ರೆ, ಅಟಮ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕನ್ಸಿಸ್ಟ್ ಆಫ್ ದಿ ಇಲೆಕ್ಟ್ರಾನ್ ಅಂಡ್ ದಿ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಒಳಗೆ ಏನಿರುತ್ತೆ, ನ್ಯೂಕ್ಲಿಯಸ್ ಒಳಗೆ ಏನಿರುತ್ತೆ ಅಂತ ಹೇಳಿದ್ರೆ ಪ್ರೋಟಾನ್ಸ್. ಸರಿನಾ? ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು. So protons and ಏನಿರುತ್ತೆ, it will be neutrons.
protons and the neutrons. ಪ್ರೋಟಾನ್ ಅಂಡ್ ದಿ ನ್ಯೂಟ್ರಾನ್ಸ್ ಇರುತ್ತೆ. ಇಲ್ಲಿ ಇರೋ ಫೋರ್ಸ್ ಏನು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿದ್ರೆ ದಿ ಫೋರ್ಸ್ ವಿಚ್ ಹೋಲ್ಡ್ಸ್ ದಿಸ್ ನ್ಯೂಕ್ಲಿಯಾನ್ಸ್ ಅಂತ ಹೇಳಿದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅನ್ನ ಇದ್ರ ಒಳಗಡೆನೆ ಇರೋದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋ ಫೋರ್ಸ್ ಅನ್ನ ಏನ್ ಕರಿತೀವಿ ನಾವು, ಅದನ್ನ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ದಿ ಫೋರ್ಸ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ನ್ಯೂಕ್ಲಿಯಾನ್ಸ್, ದಟ್ ಇಸ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಟು ಕನ್ಫೈನ್ ಇನ್ ಎ ರೀಜನ್ ಇಸ್ ಕಾಲ್ಡ್ as ಅದನ್ನ ನಾವೇನು ಕರಿತೀವಿ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ನಾವು ಅದನ್ನ ಕರಿತೀವಿ. ಸರಿನಾ? ಸೊ ಇದೇನಾಯ್ತು, ಇಟ್ ಡಿಪೆಂಡ್ಸ್ ಆನ್ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್. ಸೊ ನನಗೆ ಚಾರ್ಜ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ ಇದು ನನಗೆ ಪ್ರೋಟಾನ್ ಅಂತ ನನಗೆ ಪಾಸಿಟಿವ್ ಇದೆ, ನ್ಯೂಟ್ರಾನ್ ಅನ್ನೋದು 0 ಇದೆ, ಅದ್ರ ಮೇಲೆ ನನಗೆ ಚಾರ್ಜ್ ಇರುತ್ತೆ. ಅದು ಎರಡು ನನಗೆ ಪಾಸಿಟಿವ್ ಇದ್ದು ಎರಡು ನನಗೆ ನ್ಯೂಟ್ರಲ್ ಇದ್ರು ಈ ಫೋರ್ಸ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಆಲ್ವೇಸ್ ಸೇಮ್ ಅಂತ ಇರುತ್ತೆ. ಮತ್ತೆ ಇದನ್ನ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ನಾವು ಅದನ್ನ ಕರಿತೀವಿ. 1 ಮಾರ್ಕ್ಸ್ ಗೆ ಇದನ್ನ ಕೇಳ್ತಾರೆ, ನೇಮ್ ದಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ. ದಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ವಿಲ್ ದಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ ಕರಿತೀವಿ. ಇಟ್ಸ್ ರೇಂಜ್ ಇಸ್ ವೆರಿ ಶಾರ್ಟ್, ಸೊ ಶಾರ್ಟ್ ರೇಂಜ್ ವಿತ್ ಇನ್ ದಿ ನ್ಯೂಕ್ಲಿಯರ್. ಸರಿನಾ? ಈ ನ್ಯೂಕ್ಲಿಯಸ್ ಒಳಗ್ ಮಾತ್ರ ಅದು ನನಗೆ ಏನಾಗಿರುತ್ತೆ, ಎಕ್ಸಿಸ್ಟ್ ಆಗಿರುತ್ತೆ. ನ್ಯೂಕ್ಲಿಯದಿಂದ ಹೊರಗಡೆ ಹೋಯ್ತು ಅಂತ ಹೇಳಿದ್ರೆ ಯು ಆರ್ ನಾಟ್ ಗೆಟ್ಟಿಂಗ್ ದಿಸ್ ನ್ಯೂಕ್ಲಿಯರ್ ಫೋರ್ಸ್. ದಟ್ ಫಾರ್ ದಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿದ್ರೆ ಇಟ್ ಆಪರೇಟ್ಸ್ within the nucleus between the proton and the neutron. It is charge independent, charge ಮೇಲೆ ಅದು ಡಿಪೆಂಡ್ ಆಗಿರೋದಿಲ್ಲ, and it will be the strongest force in nature, and its range is very short within the nucleus. Sarina? This will be the strong nuclear force. Next one, last one, weak nuclear force. So ಏನಿದು weak nuclear force ಅಂತ ಹೇಳಿದ್ರೆ it operates among the nucleons within the nucleus. ಸೊ ನ್ಯೂಕ್ಲಿಯಸ್ ಒಳಗಡೆನೆ ಏನಾಗ್ತಿರುತ್ತೆ, ಅದು ನನಗೆ ಇರುತ್ತೆ, ಬಟ್ ವಿದಿನ್ ದಿಸ್ ಏನ್ ಕರಿತೀವಿ ನಾವು, ವಿದಿನ್ ದಿ ನ್ಯೂಕ್ಲಿಯಸ್ ಒಳಗೆ ಇದು ನನಗೆ ನ್ಯೂಕ್ಲಿಯಸ್, ದಿಸ್ ವಿಲ್ ದಿ ಸ್ಟ್ರಕ್ಚರ್ ಆಫ್ ದಿ ನ್ಯೂಕ್ಲಿಯಸ್. ಆಯ್ತಾ? ಫಸ್ಟ್ ತೋರಿಸಿರೋದು ಸ್ಟ್ರಕ್ಚರ್ ಆಫ್ ಅಟಮ್, ಇದು ನನಗೆ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್ ಅಂತ ತಗೊಂಡಿದ್ನಿ. ಈ ನ್ಯೂಕ್ಲಿಯಸ್ ಒಳಗೆ, ಸೊ ಈ ನ್ಯೂಕ್ಲಿಯಸ್ ಒಳಗೆ ಏನಾಗಿದೆ ನನಗೆ ನ್ಯೂಟ್ರಾನ್, ಸೊ ಎನ್ ಅಂತ ಬರ್ತಿರೋದು ನ್ಯೂಟ್ರಾನ್. ಈ ನ್ಯೂಟ್ರಾನ್ ಏನಾಗುತ್ತೆ ಅಂತ ಹೇಳಿದ್ರೆ ಡಿಕೆ ಆಗುತ್ತೆ. ಡಿಕೆ ಅಂತ ಹೇಳಿದ್ರೆ ಬ್ರೇಕ್ ಆಗಿ ಏನ್ ಮಾಡುತ್ತೆ, ಇದು ನನಗೆ ಪ್ರೋಟಾನ್ ಅನ್ನ ಫಾರ್ಮ್ ಮಾಡುತ್ತೆ. ಸರ್ ಪ್ರೋಟಾನ್ ಫಾರ್ಮ್ ಮಾಡ್ತಿದೆ ಅಂಡ್ ಇದು ನನಗೆ ಇಲೆಕ್ಟ್ರಾನ್ ಫಾರ್ಮ್ ಮಾಡ್ತಿದೆ, ಇನ್ನೊಂದು ನಾನು ನ್ಯೂಟ್ರಿನೋ ಅಂತ ನಾನು ಇದನ್ನ ಹೇಳ್ತೀನಿ. ಸರಿನಾ? ಹೀಗ್ ಆಗ್ಬೇಕು ಅಂತ ಹೇಳಿದ್ರೆ ಇದ್ರ ಮಿಡ್ಲ್ ಅಲ್ಲಿ ಏನಿರ್ಬೇಕು, ಒಂದು ಫೋರ್ಸ್ ಇರ್ಬೇಕು. ದಟ್ ಫೋರ್ಸ್ ಇಸ್ ಕಾಲ್ಡ್ as ನಾವು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ನಾವು ಅದನ್ನ ಕರಿತೀವಿ. ಸರಿನಾ? ಸೊ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿದ್ರೆ ಇಟ್ ಆಪರೇಟ್ಸ್ ಅಮಂಗ್ ದಿ ನ್ಯೂಕ್ಲಿಯಾನ್ಸ್ ವಿದಿನ್ ದಿ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಾನ್ಸ್ ಅಂತ ಹೇಳಿದ್ರೆ ನ್ಯೂಟ್ರಾನ್ and these protons are called as nucleons. ಇದ್ರ ಮಿಡ್ಲ್ ಅಲ್ಲಿ ಏನಾಗ್ತಾ ಆಪರೇಟ್ ಆಗ್ತಿರೋ ಫೋರ್ಸ್ ಅನ್ನ ಏನ್ ಕರಿತೀವಿ ನಾವು, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ರೇಡಿಯೋ ಆಕ್ಟಿವ್ ಡಿಕೆ. ರೇಡಿಯೋ ಆಕ್ಟಿವ್ ಡಿಕೆ ಇದನ್ನ ಏನು ಅಂತ ನಿಮ್ಗೆ ಸೆಕೆಂಡ್ ಇಯರ್, ಇದನ್ನ ನಾವು ಸೆಕೆಂಡ್ PUC ಚಾಪ್ಟರ್ ಒಳಗೆ ನ್ಯೂಕ್ಲಿಯಸ್ ಅಂತ ಚಾಪ್ಟರ್ ಇದೆ, ಅದ್ರೊಳಗೆ ನಾವು ಅದನ್ನ ಓದ್ತೀವಿ. ಅಂಡ್ ದಿಸ್ ಇಸ್ ಆಲ್ಸೋ ವೀಕ್ ಫೋರ್ಸ್. ಆಯ್ತಾ? ಇದು ವೀಕ್ ಫೋರ್ಸ್, ಬಟ್ ಇಟ್ ಇಸ್ ನಾಟ್ ಎ ವೀಕೆಸ್ಟ್ ಫೋರ್ಸ್, ಇದು ನನಗೆ ವೀಕ್ ಫೋರ್ಸ್. ಅಂಡ್ ಇಟ್ಸ್ ಆಲ್ಸೋ ಶಾರ್ಟ್ ರೇಂಜ್ ಫೋರ್ಸ್. ಇದು ಏನೋ ನ್ಯೂಕ್ಲಿಯಸ್ ಒಳಗೆ ಇರೋದ್ರಿಂದ ಇದನ್ನ ಏನ್ ಕರಿತೀವಿ ನಾವು, ಶಾರ್ಟ್ ರೇಂಜ್ ಫೋರ್ಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ದಿಸ್ ಏನ್ ಕರಿತೀವಿ, ದಿ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಸರಿನಾ? ಗ್ರಾವಿಟೇಷನ್ ಫೋರ್ಸಸ್ ಅನ್ನ ಮಾತ್ರ ನೀವೇನ್ ಮಾಡ್ತೀರಾ, ಈ ವರ್ಷ ಓದ್ತಾ ಇದ್ದೀರಾ. ಉಳಿದಿರೋ 3 ಫೋರ್ಸ್ ಅನ್ನ ಏನ್ ಮಾಡ್ತೀರಾ, ಇನ್ ಸೆಕೆಂಡ್ ಇಯರ್ ಕ್ಲಾಸಸ್ ಒಳಗೆ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿಸ್. ಏನಾದ್ರು ಡೌಟ್ ಇದೆ ಟೆಕ್ಸ್ಟ್ ಮಾಡಿ. ಸೊ ಬ್ರೀಫ್ ಆಗಿ ನಾನು ಇನ್ನು ಜನರಲ್ ಆಗಿ ಅದನ್ನ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇದು ನನಗೆ ಗ್ರಾವಿಟೇಷನಲ್ ಫೋರ್ಸ್. ಸೊ ಗ್ರಾವಿಟಿ ಫೋರ್ಸ್ ಅಂತ ಹೇಳ್ತಿದೀವಲ್ವಾ, ಆಪಲ್ ಫಾಲ್ ಆಗ್ತಾ ಇದೆ, ದಟ್ ಈಸ್ ರೆಸ್ಪಾನ್ಸಿಬಲ್. ಅಂಡ್ ದಿ ಸೋಲಾರ್ ಸಿಸ್ಟಮ್, ದಿಸ್ ಇಸ್ ದಿ ಸೋಲಾರ್ ಸಿಸ್ಟಮ್, ಎಕ್ಸಿಸ್ಟೆನ್ಸ್ ಆಫ್ ದಿ ಗ್ಯಾಲಕ್ಸಿ, ದಿಸ್ ಇಸ್ ಆಲ್ ನಥಿಂಗ್ ಬಟ್ ದಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ಬೋದು. ಆಮೇಲೆ ಸ್ಟ್ರಾಂಗ್ ನ್ಯೂಕ್ಲಿಯಸ್ ಫೋರ್ಸ್. ಸೊ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಒಳಗೆ ದಿ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ಸ್ ಏನ್ ಮಾಡಿದೀವಿ ನಾವು, ಒಂದೇ ರೀಜನ್ ಒಳಗೆ ಇಟ್ಟಿದೀವಿ ಅಂತ ಹೇಳಿದ್ರೆ ದಿ ರೆಸ್ಪಾನ್ಸಿಬಲ್ ಫೋರ್ಸ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ದಿ ನ್ಯೂಕ್ಲಿಯರ್ ಫೋರ್ಸ್ ಅಂತ ಆಯ್ತು. ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ವಾಟರ್ ಮಾಲಿಕ್ಯೂಲ್. ವಾಟರ್ ಒಳಗೆ ಹೈಡ್ರೋಜನ್ ಏನ್ ಬರೀತೀವಿ ನಾವು, H+ ಅಂತ ಬರೀತೀವಿ. ಸರಿನಾ? ಇದ್ರೊಳಗೆ ಏನ್ ಬರೀತೀವಿ ನಾವು, O2- ಅಂತ ಬರ್ಕೊಳ್ತೀವಿ. ಅಂದ್ರೆ 2 ಚಾರ್ಜ್ ಪಾರ್ಟಿಕಲ್ಸ್ ಗಳಾಯ್ತು. ಹೀಗಿದ್ದಾಗ ಏನ್ ಕರಿತೀವಿ, ಇದನ್ನ ವಾಟರ್ ಮಾಲಿಕ್ಯೂಲ್. ಸೊ ಆಕ್ಸಿಜನ್ ಮಾಲಿಕ್ಯೂಲ್, ಸೊ ಪ್ರೋಟಾನ್ ಅಂಡ್ ದಿ ನ್ಯೂಟ್ರಾನ್ಸ್, ಇವೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ನಮಗೆ ಬೇಕು. ವೀಕ್ ಫೋರ್ಸ್ ಅಂತ ಹೇಳಿದ್ರೆ ನ್ಯೂಟ್ರಾನ್ ಇದೆ, ನ್ಯೂಟ್ರಾನ್ ನನಗೆ ಏನಾಗ್ತದೆ, ಪ್ರೋಟಾನ್ ಆಗಿ ಬ್ರೇಕ್ ಆಗ್ತದೆ. ಬ್ರೇಕ್ ಆಗ್ಬೇಕಾದ್ರೆ ಏನಾಗಿದೆ, ನನಗೆ ಇಲೆಕ್ಟ್ರಾನ್ ಬರ್ತಾ ಇದೆ, ನ್ಯೂಟ್ರಿನೋ ಬರ್ತಾ ಇದೆ. ಇಲ್ಲಿ ಇರೋ ಫೋರ್ಸ್ ಅನ್ನ ಏನ್ ಕರಿತೀವಿ, ದಿಸ್ ಇಸ್ ನಥಿಂಗ್ ಬಟ್ ದಿ ವೀಕ್ ಫೋರ್ಸ್, ದಟ್ ವಿಲ್ ಬಿ
ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ನಾವು ಕರಿತೀವಿ. ಸರಿನಾ? ಸೊ ಲಾಸ್ಟ್ ನಾವೇನ್ ಮಾಡ್ತೀವಿ, ಯಾವ್ದು ಸ್ಟ್ರೆಂತ್ ನನಗೆ ತುಂಬಾ ಜಾಸ್ತಿ ಇದೆ. ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂಡ್ ರಿಲೇಟಿವ್ ಸ್ಟ್ರೆಂತ್. ರಿಲೇಟಿವ್ ಅಂತ ಹೇಳಿದ್ರೆ ನೀವು ರಿಲೇಷನ್ಸ್ ಅಂತ ಹೇಳ್ತೀವ, ಸೊ ಅಣ್ಣ ಅಕ್ಕ ಅಥವಾ ಕಸಿನ್ಸ್ ಅಂತ ಹೇಳ್ತೀವ. ಅದೇ ರೀತಿ ನಾವೇನ್ ಮಾಡ್ತೀವಿ, ಈ 4 ಫೋರ್ಸ್ ಅನ್ನು ನಾವೇನ್ ಮಾಡ್ತೀವಿ, ರಿಲೇಟ್ ಮಾಡ್ತಾ ಇದ್ದೀವಿ. ಒಂದನ್ನು ಕಂಪೇರ್ ಮಾಡಿ ಇನ್ನೊಂದು ಎಷ್ಟು ಜಾಸ್ತಿ ಇದೆ ಅಥವಾ ಎಷ್ಟು ಕಡಿಮೆ ಇದೆ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ನಾನು 1 ಅಂತ ಅನ್ಕೊಂಡ್ರೆ, ಕಂಪ್ಲೀಟ್ ಆಗಿ ನಾನು 100 ಅಂತ ಅನ್ಕೊಂಡ್ರೆ ಅಥವಾ 1 ಅಂತ ಅನ್ಕೊಂಡ್ರೆ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ 1. ರೇಂಜ್ ಎಷ್ಟಿದೆ ಅಂದ್ರೆ ವೆರಿ ಶಾರ್ಟ್, ಅಂದ್ರೆ ನ್ಯೂಕ್ಲಿಯಸ್ ಒಳಗೆ ಮಾತ್ರ. ಎಲ್ಲಿದಿರುತ್ತೆ? ನ್ಯೂಕ್ಲಿಯಾಸ್, ಹೆವಿಯರ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಒಳಗೆ ಅದು ಎಕ್ಸಿಸ್ಟ್ ಆಗುತ್ತೆ. ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿದ್ರೆ ಅದು 10⁻². ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಕಡಿಮೆ, 10⁻² ಅಂದ್ರೆ 1/100. 1/100 ಅಷ್ಟು ನಮಗೆ ಇದೆ. ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿದ್ರೆ 10⁻13 ಅಷ್ಟು. ಇಟ್ ಇಸ್ ವೆರಿ ಸ್ಮಾಲ್. ಎಷ್ಟಿರುತ್ತೆ? ವೆರಿ ಶಾರ್ಟ್ ಫೋರ್ಸ್. ಸೊ ಸಮ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಲೈಕ್ ಇಲೆಕ್ಟ್ರಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಒಳಗೆ ಇರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿದ್ರೆ 10⁻39. ಅದೇ ಇಟ್ ವಿಲ್ ಬಿ ವೆರಿ ಶಾರ್ಟೆಸ್ಟ್ ಫೋರ್ಸ್ ಅಂತ ಆಯ್ತು. ಸೊ ಇನ್ಫೈನೈಟ್ ಇರುತ್ತೆ. ಅಂಡ್ ಆಲ್ ಆಬ್ಜೆಕ್ಟ್ಸ್ ಇನ್ ದಿ ಯೂನಿವರ್ಸ್ ಅಲ್ಲಿ ಯಾವುದೇ ಆಬ್ಜೆಕ್ಟ್ಸ್ ಅನ್ನ ತಗೊಂಡ್ರು ಯು ಆರ್ ಗೆಟಿಂಗ್ ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವು ಕರಿತೀವಿ. ಓಕೆ, ರಿಲೇಟಿವ್ ಸ್ಟ್ರೆಂತ್ ಇಸ್ maximum for this nuclear force and the lowest for this gravitational force. Therefore the ಯಾವುದು ನನಗೆ ಸ್ಟ್ರಾಂಗೆಸ್ಟ್ ಇದೆ ಅಂತ ಹೇಳಿದ್ರೆ ಸ್ಟ್ರಾಂಗ್ ಇಟ್ ವಿಲ್ ಬಿ ದಿಸ್ ಒನ್. ಓಕೆ, ಓಕೆ ಕಳಿಸ್ತೀನಿ, ನೋಟ್ಸ್ ಅನ್ನ ಕಳಿಸಿ. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ಕ್ಲಾಸಸ್. ಸೊ ಇನ್ನು 3 minutes ಇದೆ. ಏನಾದ್ರು ಡೌಟ್ ಇದ್ರೆ ಟೆಕ್ಸ್ಟ್ ಅಲ್ಲಿ ಹಾಕಿ, ನಾನು ನೋಡ್ತಾ ಇದ್ದೀನಿ. Points of strong nuclear force. Okay, strong nuclear points ಅನ್ನ ನೋಡ್ಬೇಕಾ? So this is the points. Okay, tasmiya. Okay, ಸರಿನಾ? ಸೊ ಅರ್ಥ ಆಯ್ತಾ? ಸೊ ಓನ್ಲಿ ಬೇಸಿಕ್ ಕಾನ್ಸೆಪ್ಟ್ ಇದು. ಇದ್ರೊಳಗೆ ಮೇನ್ ಆಗಿ ಕೇಳೋದಂತ ಹೇಳಿದ್ರೆ ಹೌ ಮೆನಿ ಫಂಡಮೆಂಟಲ್ ಫೋರ್ಸಸ್ ಆರ್ ದೇರ್ ಇನ್ ನೇಚರ್. ಎಷ್ಟು ಫೋರ್ಸ್ ಇದೆ ಅಂತ ಹೇಳಿದ್ರೆ 4 ಅಂತ ಹೇಳ್ಬೇಕು, 4 ಅಂತ ಹೇಳ್ಬೇಕು. ನೇಮ್ ದೆಮ್ ಅಂತ ಹೇಳಿದ್ರೆ ಬರಿಬೇಕು. ಗ್ರಾವಿಟೇಷನಲ್ ಫೋರ್ಸ್, ಆಮೇಲೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂಡ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ಬೇಕು. ಆಮೇಲೆ ಕೇಳ್ತಾರೆ ನೇಮ್ ದಿ ಸ್ಟ್ರಾಂಗೆಸ್ಟ್ ಅಂಡ್ ದಿ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್. ಸ್ಟ್ರಾಂಗೆಸ್ಟ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ಬೇಕು. ವೀಕೆಸ್ಟ್ ಅಂತ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ಬೇಕು. ಬಟ್ ಅಲ್ಲಿ ಏನ್ ಸ್ವಲ್ಪ ಕನ್ಫ್ಯೂಷನ್ ಅಂತ ಹೇಳಿದ್ರೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಇದೆ ಅಂತ ಹೇಳಿ ವೀಕ್ ಅಂತ ಬರ್ದ್ರಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ರಾಂಗ್ ಅಂತ ಆಗುತ್ತೆ. ಸರಿನಾ? ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕೆಸ್ಟ್ ಫೋರ್ಸ್ ಅಂತ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಇರುವುದು ವೀಕೆಸ್ಟ್ ಫೋರ್ಸ್ ಅಂತ ನಾವು ಹೇಳ್ತೀವಿ. ಸರಿನಾ? ಆಮೇಲೆ ರಿಲೇಟಿವ್ ಸ್ಟ್ರೆಂತ್ ಅನ್ನೋದು ನಾವು ಬರ್ಕೋಬೇಕು. ಇದಿಷ್ಟು ಕೇಳ್ತಾನೆ, ಮತ್ತೆ ಜಾಸ್ತಿ ಇಲ್ಲ ಇದ್ರೊಳಗೆ. ಯಾವ್ದು ಎಷ್ಟು ರೇಂಜ್ ಎಷ್ಟಿದೆ ಅಂತ ಕೇಳ್ತಾನೆ. ಸೊ ರೇಂಜ್ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಇದನ್ನ ಹೇಳ್ಬೇಕು. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಗೆ ಹೈಯೆಸ್ಟ್ 1 ಅಂತ ತಗೊಳ್ತೀವಿ. ಆಮೇಲೆ ಇದಕ್ಕೆ ಏನ್ ಮಾಡ್ತೀವಿ, ನಾವು ಕಂಪೇರ್ ಮಾಡ್ತಾ ಹೋಗ್ತೇವೆ. ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಆದ್ಮೇಲೆ ಏನ್ ಬರುತ್ತೆ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಬರುತ್ತೆ. ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ 10⁻⁻² ಇರುತ್ತೆ. ರೇಂಜು ಇನ್ಫೈನೈಟ್ ಇರುತ್ತೆ. ಎಲ್ಲಿರುತ್ತೆ ಅದು? ಚಾರ್ಜ್ ಪಾರ್ಟಿಕಲ್ ಮಿಡ್ ಅಲ್ಲಿ ಇರುತ್ತೆ. ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿದ್ರೆ 10⁻13. ಮೈನಸ್ ನನಗೆ ಜಾಸ್ತಿ ಆಗ್ತಾ ಹೋಯ್ತು, ಅದ ವೀಕ್ ಅಂತ. ಅದೆಲ್ಲಿರುತ್ತೆ? ಎಲಿಮೆಂಟರಿ ಪಾರ್ಟಿಕಲ್ಸ್ ಮಿಡ್ ಅಲ್ಲಿ ಇರುತ್ತೆ. ಗ್ರಾವಿಟೇಷನಲ್ ಫೋರ್ಸ್, ಸೊ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು? ಸೊ ಅದಕ್ಕೆ ವೀಕೆಸ್ಟ್ ಫೋರ್ಸ್ ಅಂತ ಹೇಳ್ತೀನಿ. ಎಷ್ಟು ವೀಕ್ ಆಗಿದೆ? 10⁻−39 ಅಷ್ಟು ವೀಕ್ ಆಗಿದೆ ಅಂತ ನಾನು ಹೇಳ್ತೀನಿ. ಇದೀಗ 1/10⁻39 ಅಂತ ಡಿವೈಡ್ ಮಾಡ್ತಾ ಹೋಗ್ತಾ ಇದ್ದ ನಿಮ್ಗೆ ಕಡಿಮೆ ಬೆಲೆ ಬರ್ತದೆ. ಇದು ನನಗೆ ಮತ್ತೆ ಏನಾದ್ರು ಡೌಟ್ ಇದನ್ನ ಅರ್ಥ ಆಯ್ತಾ? ನೋಟ್ಸ್ ಅನ್ನ ಕಳಿಸ್ತೀನಿ. ಅದೇ ನಿಮ್ಗೆ ತುಂಬಾ ಜಾಸ್ತಿನೇ ಹೇಳಿದ್ದೀನಿ ನಾನು. ಓಕೆನಾ? ಸೊ ಓನ್ಲಿ ನಾನೇನ್ ಮಾಡ್ಬೇಕು, ಜಸ್ಟ್ ಓನ್ಲಿ ಕಾನ್ಸೆಪ್ಟ್ ಹೇಳ್ಬೋದು. ನೀವು ಹೊಸದಾಗಿ ಆಗಿರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು ಅವೆಲ್ಲ ನಿಮ್ಗೆ ಗೊತ್ತಾಗ್ಬೇಕು. ಅದಕ್ಕೆ ನೋಟ್ಸ್ ಅನ್ನ ಚಾಪ್ಟರ್ ಎಂಡಿಂಗ್ ಅಲ್ಲೇ ನಿಮ್ಗೆ ಕೊಡ್ತೀನಿ. ಇನ್ನು ಒಂದು ಕಾನ್ಸೆಪ್ಟ್ ಇದೆ, ಅದು ಮುಗೀತಂದ್ರೆ ಮುಗಿಯುತ್ತೆ. How many pages notes should we take for physics subject? So you can keep the long size in ಬರುತ್ತಲ್ವಾ, ಲಾಂಗ್ ನೋಟ್ ಬುಕ್ ಅನ್ನ ಇಡಿ, ಒಂದು 200 pages ಇದೆ. So ಅದು fill up ಆಗುತ್ತೆ. First you keep this one. Okay, thank you. I will send you notes after finishing this chapter. Okay, thank you.